ನಮಸ್ಕಾರ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಒಂದು ಡೈಲಾಗ್ ನಿಂದ ಒಂದು ದಿನದಲ್ಲಿ ಸ್ಟಾರ್ ಆಗಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಇತ್ತೀಚೆಗೆ ವೈರಲ್ ಆದ ಹೂವಿನ ಬಾಣದಂತೆ ಹಾಡಿನ ಹುಡುಗಿ. ಸುಮ್ಮನೆ ತಮಾಷೆಗಾಗಿ ಮಾಡಿದ ಒಂದು ವಿಡಿಯೋದಿಂದ ಆ ಹುಡುಗಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಕಾಲೇಜು ವಿದ್ಯಾರ್ಥಿನಿ ನಿತ್ಯಶ್ರೀ ಅವರು ತಮ್ಮದೇ ದಾಟಿಯಲ್ಲಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಎಂದು ಸಾಂಗ್ ಹಾಡಿದ್ದಾರೆ. ಈ ವಿಡಿಯೋ ತಮಾಷೆ ಆಗಿದ್ದ ಕಾರಣ ಒಂದೇ ದಿನದಲ್ಲಿ ಎಲ್ಲೆಡೆ ಹರಿದಾಡಿತ್ತು. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಕೂಡ ಈ ಹಾಡನ್ನ ನಿತ್ಯಶ್ರೀ ದಾಟಿಯಲ್ಲೇ ಹಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಿತ್ಯಶ್ರೀ ಅವರ ಹೂವಿನ ಬಾಣದಂತೆ ಹಾಡು ಸಖತ್ ಟ್ರೆಂಡ್ ಆಗಿದೆ. ಇನ್ಸ್ಟಾಗ್ರಾಮ್ ಪೂರ್ತಿ ನಿತ್ಯಶ್ರೀ ಅವರೇ ತುಂಬಿ ತುಳುಕಾಡ್ತಿದ್ದಾರೆ. ಈ ಒಂದು ವಿಡಿಯೋದಿಂದಾಗಿ ನಿತ್ಯಶ್ರೀ ಅವರ ಫಾಲೋವರ್ಸ್ ಕೂಡ ಹೆಚ್ಚಾಗಿದ್ದಾರೆ. ಇದೇ ಹಾಡಿಗೆ ಅನೇಕರು ರೀಲ್ ಮಾಡ್ತಿದ್ದಾರೆ. ನಿತ್ಯಶ್ರೀ ವಿಡಿಯೋವನ್ನ ಟ್ರೋಲ್ ಮಾಡಲಾಗುತ್ತಿದ್ದು ಮೀಮ್ಗಳು ಎಲ್ಲೆಡೆ ಹರಿದಾಡುತ್ತಿವೆ. ಸೆಲೆಬ್ರಿಟಿಗಳು ಕೂಡ ಇದೇ ಹಾಡನ್ನ ನಿತ್ಯಶ್ರೀ ಅವರಂತೆ ಹಾಡುವ ಮಟ್ಟಿಗೆ ಜನಪ್ರಿಯತೆ ಪಡೆದಿದ್ದಾರೆ. ನಿತ್ಯಶ್ರೀ ಅವರ ಹಾಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ಹಾಗೂ ವಿರೋಧದ ಚರ್ಚೆ ನಡೆಯುತ್ತಿದೆ. ಆಕೆಯ ಗಾಯನವನ್ನ ಹಲವರು ಟ್ರೋಲ್ ಹಾಗೂ ಗೇಲಿ ಮಾಡುತ್ತಿದ್ದರೆ, ಅನೇಕರು ತುಂಬಾ ಕ್ಯೂಟ್ ಆಗಿ ಹಾಡಿದ್ದಾಳೆ ಎಂದು ಬೆನ್ನು ತಟ್ಟಿದ್ದಾರೆ. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕೂಡ ವೇದಿಕೆಯೊಂದರಲ್ಲಿ ನಿತ್ಯಶ್ರೀ ಅವರಂತೆಯೇ ಹೂವಿನ ಬಾಣದಂತೆ ಹಾಡನ್ನ ಹಾಡಿದ್ದಾರೆ. ಆ ಮಗು ತುಂಬಾ ಕ್ಯೂಟ್ ಆಗಿ ಹಾಡು ಹಾಡಿದ್ದಾಳೆ. ಆ ವಿಡಿಯೋ ನನಗೆ ತುಂಬಾ ಸಲ ಬರ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಹಾಡ್ತಾ ಇರು ಎಂದು ಅರ್ಜುನ್ ಜನ್ಯ ಹೇಳಿದ್ದಾರೆ. ಇನ್ನು ವೈರಲ್ ಹುಡುಗಿ ಯಾರು? ವೈರಲ್ ಹುಡುಗಿಯ ಹೆಸರು ನಿತ್ಯಶ್ರೀ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮೊಸಳೆಕೊಪ್ಪ ಗ್ರಾಮದವರು. ಮೈಸೂರಿನಲ್ಲಿ ಪದವಿ ವ್ಯಾಸಂಗ ಮಾಡ್ತಿದ್ದು, ನಾನು ನನ್ನ ಫ್ರೆಂಡ್ಸ್ ಗಾಗಿ ಹಾಡು ಹಾಡ್ತಿದ್ದೆ. ನಮ್ಮ ಗುರುಗಳು ಇದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಇದು ಇಷ್ಟು ವೈರಲ್ ಆಗುತ್ತೆ ಎಂದು ಗೊತ್ತಿರಲಿಲ್ಲ. ತುಂಬಾ ಖುಷಿಯಾಗಿದೆ. ಈಗ ಎಲ್ಲಿ ಹೋದ್ರು ನನ್ನ ಗುರುತಿಸ್ತಾರೆ, ಸೆಲ್ಫಿ ಕೇಳ್ತಿದ್ದಾರೆ. ನನಗೆ ನಟಿ ಆಗ್ಬೇಕು ಅನ್ನೋ ಆಸೆ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅವರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಬೇಕು ಅನ್ನೋದು ನನ್ನ ಕನಸು ಎಂದಿದ್ದಾರೆ. ನನ್ನ ವಿಡಿಯೋಗೆ ಜನ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಇವಳೇನ್ ಸಾಧನೆ ಮಾಡಿದಾಳೆ ಅಂತ ವೈರಲ್ ಆಗ್ತಿದ್ದಾಳೆ. ಆದ್ರೆ ಬಹುತೇಕರು ಒಳ್ಳೆಯ ಕಾಮೆಂಟ್ ಹಾಕಿದ್ದಾರೆ. ಕೆಟ್ಟ ಕಾಮೆಂಟ್ಸ್ ಗಳಿಗೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ. ನನ್ನಿಂದಾಗಿ ಜನ ನಗ್ತಾರೆ ಅನ್ನೋ ಖುಷಿ ಇದೆ ಎಂದಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.